ನೀವೊಂದು ಗುಣಮಟ್ಟವಾದ ಮನೆಯನ್ನು ಕಟ್ಟಿಸಬೇಕು ಅಂತ ಹೇಳಿದ್ರೆ ಒಂದು ತುಂಬ ಇಂಪಾರ್ಟೆಂಟ್ ಸ್ಟೆಪ್ಸ್ ಏನಪ್ಪ ಅಂತ ಹೇಳಿದ್ರೆ ಕ್ವಾಲಿಟಿ ಆಫ್ ದ ಬ್ರಿಕ್ಸ್. ಈ ಕ್ವಾಲಿಟಿ ಆಫ್ ದ ಬ್ರಿಕ್ಸ್ ನಾವು ಎಷ್ಟು ಒಳ್ಳೆ ಕ್ವಾಲಿಟಿ ಆಫ್ ಇಟ್ಟಿಗೆಗಳನ್ನು ಯೂಸ್ ಮಾಡ್ತೀವಿ ಅಷ್ಟು ನಿಮ್ಮದು ಮನೆ ಲಾಂಗ್ ಸ್ಪ್ಯಾನ್ ಆಗಿ ಡ್ಯೂರಬಲ್ ಬರುತ್ತೆ. ಸೊ ಹಾಗಾಗಿ ಇದಕ್ಕೆ ಒಂದು ಕೆಲವೊಂದು ಟೆಸ್ಟ್ಗಳಿದೆ. ಆ ಟೆಸ್ಟ್ಗಳು ಮಾಡೋದ್ರಿಂದ ನೀವು ಕ್ವಾಲಿಟಿ ಆಫ್ ಬ್ರಿಕ್ಸ್ ಯಾವ ರೀತಿ ಇದೆ ಅನ್ನೋದನ್ನು ತಿಳ್ಕೊಬೋದು. ಆ ಟೆಸ್ಟ್ಗಳನ್ನು ಯಾವ ರೀತಿ ಇದೆ ಅನ್ನೋದನ್ನು ನೋಡೋಣ ಬನ್ನಿ. ಸೊ ಮೊದಲನೇದಾಗಿ ನಾವು ಹಾರ್ಡ್ನೆಸ್ ಟೆಸ್ಟ್. ಈ ಹಾರ್ಡ್ನೆಸ್ ಟೆಸ್ಟಲ್ಲಿ ನಮ್ಮದು 2 ಇಟ್ಟಿಗೆಗಳು ಏನಿರುತ್ತೆ ಅವೆರಡನ್ನು ನೀವು ಹಿಂಗೆ ಈ ಥರ ಟಚ್ ಮಾಡಬೇಕು. ಈ ಥರ ಟಚ್ ಮಾಡಿದಾಗ ನೀವು ಕೇಳಿಸ್ಕೊತಾ ಇರ್ಬೋದು ಮೆಟಾಲಿಕ್ ಸೌಂಡ್ ಬರ್ತಾ ಇದೆ. ಈ ಥರ ಮೆಟಾಲಿಕ್ ಸೌಂಡ್ ಬರ್ತಾ ಇದೆ ಅಂತ ಹೇಳಿದ್ರೆ ಇದೊಂದು ಒಳ್ಳೆ ಗುಣಮಟ್ಟ ಹೊಂದಿರುವಂಥ ಇಟ್ಟಿಗೆ. ಸೊ ಮೊದಲನೇದಾಗಿ ಇನ್ನೊಂದು ಯಾವುದು ಅಂತ ಹೇಳಿದ್ರೆ ಸ್ಕ್ರ್ಯಾಚ್ ಟೆಸ್ಟ್ ಅಂತ. ನೀವು ಒಂದು ಶಾರ್ಪ್ ಆಬ್ಜೆಕ್ಟ್ ತೊಗೊಂಡು ನಿಮ್ಮ ಕೈನಲ್ಲಿ ಇಟ್ಕೊಂಡು ಈ ರೀತಿ ಯಾವುದಾದ್ರೂ ಆಗ್ಬೋದು ಈ ಥರ ಸ್ಕ್ರ್ಯಾಚ್ ಮಾಡಿ. ಈ ಥರ ಸ್ಕ್ರ್ಯಾಚ್ ಮಾಡಿದಾಗ ನಿಮ್ಮದು ಇಂಪ್ರೆಷನ್ಗಳು ಏನು ಬರುತ್ತೆ ಅದು ಇನ್ ಡೀಪ್ ಹೋಗಿ ಬರುತ್ತೆ ಅಲ್ವಾ. ಹಿಂಗೆ ನೈಲಲ್ಲಿ ಹಿಂಗೆ ಮಾಡಿದಾಗ ಇಂಪ್ರೆಷನ್ಗಳು ಬಿಡಬಾರ್ದು. ಆ ರೀತಿ ಬಿದ್ದಲ್ಲಿ ನಿಮ್ಮದು ಇಟ್ಟಿಗೆ ಕ್ವಾಲಿಟಿ ಇಲ್ಲ ಅಂತ. 3ನೇ ಟೆಸ್ಟ್ ಬಂದು ನಿಮಗೆ ಡ್ರಾಪ್ ಟೆಸ್ಟ್. ಈ ಡ್ರಾಪ್ ಟೆಸ್ಟ್ ಏನು ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ ಶೋಲ್ಡರ್ ಹೈಟ್ ಲೆವೆಲಿಂದ ಇಟ್ಕೆನ ಈ ರೀತಿ ಇಟ್ಕೊಂಡು ಕೆಳಗಡೆ ಈ ರೀತಿ ಬಿಡಿ. ಈ ಥರ ಬಿಟ್ಟಾಗ ನಿಮಗೆ ಯಾವುದೇ ರೀತಿ ಇಟ್ಟಿಗೆ ಒಡೆದೋಗಲಿಲ್ಲ ಅಂತ ಹೇಳಿದಾಗ ಇದು ಒಂದು ಗುಡ್ ಕ್ವಾಲಿಟಿ ಆಫ್ ದ ಬ್ರಿಕ್ಸ್. ಟೆಸ್ಟ್ ಇದೆ. ಆ ಟೆಸ್ಟ್ ನಿಮಗೆ ವಾಟರ್ ಅಬ್ಸಾರ್ಪ್ಷನ್ ಟೆಸ್ಟ್. ಇದು ಕೂಡ ತುಂಬ ಇಂಪಾರ್ಟೆಂಟು. ಸೊ ನೋಡಿ ನಾವು ಮೊದಲನೇದಾಗಿ ಇಟ್ಟಿಗೆ ಏನಿದೆ ಇಟ್ಟಿಗೆದು ಡ್ರೈ ವೇಟ್ ತೊಗೋಬೇಕು. ನೋಡಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ಹೆಚ್ಚು ಕಡಿಮೆ 2.94 ಅಂತ ಹೇಳಿದ್ರೆ 3 kg ಇದೆ. ನೀವು ಇಟ್ಟಿಗೆ ವೆಯ್ಟ್ ಬಂದಾಗ ನಿಮಗೆ 3 ರಿಂದ 3.5 kg ಇದೆ ಅಂತ ಹೇಳಿದ್ರೆ ಅದೊಂದು ವೆಯ್ಟಲ್ಲೂ ಕೂಡ ಅದೊಂದು ಗುಡ್ ಕ್ವಾಲಿಟಿ ಆಫ್ ಬ್ರಿಕ್ಸ್. ಈ ಡ್ರೈ ವೇಟ್ ತೊಗೊಂಡಾದ್ಮೇಲೆ ನಾವು ಈ ಇಟ್ಟಿಗೆನ ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ ನೀರಲ್ಲಿ ನಾವು ಡಿಪ್ ಮಾಡಿ ಇಡಬೇಕಾಗತ್ತೆ. ನೋಡಿ ನೀರೊಳಗಡೆ ಈ ಥರ ಹಾಕಿಡ್ಬೇಕು ನಾವು. ನೆನ್ನೆ ಡಿಪ್ ಮಾಡಿರೋ ಬೆಟ್ಟ ಇದೆಲ್ಲ ತೆಗಿತಾ ಇದ್ದೀವಿ ನಾವು ಇವಾಗ ಇಟ್ಟಿಗೆಗಳನ್ನು. ಇದನ್ನು ಡ್ರೈ ಆಗಲಿ. ಡ್ರೈ ಆದಮೇಲೆ ಒಂದು 2 ಮಿನಿಟ್ಸ್ ಬಿಟ್ಟು ನಾವು ವೆಯ್ಟ್ ಮಾಡೋಣ. ನೋಡಿ ನೆನ್ನೆ ನಾವು ಈ ಇಟ್ಟಿಗೆದು ಡ್ರೈ ವೇಟ್ ತೊಗೊಂಡಿದ್ವಿ. ಅದರದ್ದು ಡ್ರೈ ವೇಟ್ ಬಂದು 2.94 kg ಇತ್ತು. ಇವತ್ತು ನಾವು ನೀರಿಂದ ಇದನ್ನು ಹೊರಗಡೆ ತೆಗೆದಿದ್ದೀವಿ. ಒಂದಿನ ಆಗಿದೆ, 24 hours ಆಗಿದೆ. ಸೊ ಇವಾಗ ಇದ್ರದ್ದು ವೆಟ್ ವೇಟ್ ಎಷ್ಟಿದೆ ಅಂತ ಚೆಕ್ ಮಾಡೋಣ. ಮತ್ತು ಚೆಕ್ ಮಾಡಿ ಇದ್ರ ಫಾರ್ಮುಲಾ ಏನಿದೆ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಬನ್ನಿ. ನೋಡಿ ನೋಡ್ತಾ ಇರ್ಬೋದು ನೀವು 3.34 kg ಇದೆ ಇದರ ಇಟ್ಟಿಗೆ ವೆಟ್ ವೇಟ್ ಬಂದು. ಸೊ ನಾವು ಇದ್ರ ಫಾರ್ಮುಲಾ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳಿದ್ರೆ ವೆಟ್ ವೇಟ್ ಮೈನಸ್ ಡ್ರೈ ವೇಟ್. ವೆಟ್ ವೇಟ್ ಬಂದು ನಿಮ್ಮದು ಇಟ್ಟಿಗೆದು 3.34 ಮೈನಸ್ 2.94 ಆಯಿತಾ, ಡಿವೈಡೆಡ್ ಬೈ 2.94 ಅಂದರೆ ಡ್ರೈ ವೆಯ್ಟ್. ಅಂದರೆ ಎಷ್ಟಡೆ ಏನು ಬ್ರಿಕ್ಸ್ ವೆಯ್ಟ್ ಮಾಡಿದೆ ಅದನ್ನು ಮಾಡಬೇಕಾಗುತ್ತೆ. ಇಂಟು 100 ಮಾಡಿದ್ರೆ ನಿಮಗೆ ಅರೌಂಡ್ ಇದ್ರ ಪರ್ಸೆಂಟೇಜ್ ನಿಮಗೆ 13ರಿಂದ 15 ಬರುತ್ತೆ. ಲೆಸ್ ದೆನ್ 20%ಗಿಂತ ಇದ್ರದ್ದು ಡ್ರೈ ವೆಯ್ಟ್ ಏನಿರುತ್ತೆ ನಾವು ವಾಟರ್ ಅಬ್ಸಾರ್ಪ್ಷನ್ ಆದಮೇಲೆ ಇದ್ದರೆ ಇದು ಒಂದು ಗುಡ್ ಕ್ವಾಲಿಟಿ ಆಫ್ ಬ್ರಿಕ್ ಅಂತ. ಇನ್ ಕೇಸ್ ಅಬೌಟ್ 20 to 24 ಹೋಯಿತು ಅಂತ ಹೇಳಿದ್ರೆ ಸೆಕೆಂಡ್ ಕ್ವಾಲಿಟಿ ಅಂತ ಹೇಳ್ಬೋದು. ಮೋರ್ ದೆನ್ 24 ಹೋಯಿತು ಅಂದರೆ ಥರ್ಡ್ ಕ್ವಾಲಿಟಿ. ಬಟ್ ಮ್ಯಾಕ್ಸಿಮಮ್ ನಾವು ಫಸ್ಟ್ ಕ್ವಾಲಿಟಿ ಬ್ರಿಕ್ಸ್ ಲೆಸ್ ದೆನ್ 20% ವಾಟರ್ ಅಬ್ಸಾರ್ಪ್ಷನ್ ಇತ್ತು ಅಂತ ಹೇಳಿದ್ರೆ ಅದನ್ನು ಒಂದು ಗುಡ್ ಕ್ವಾಲಿಟಿ ಆಫ್ ಬ್ರಿಕ್ಸ್ ಅಂತ ನಾವು ಹೇಳ್ತೀವಿ.